ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡಲಾಗಿದೆ. ಫ್ರೆಂಡ್, ಎಷ್ಟು ಹಣ ಜಮೆ ಮಾಡಲಾಗಿದೆ, ಮುಂದಿನ ಸರಿ ಇನ್ನೂ ಎಷ್ಟು ಹಣ ಜಮೆ ಮಾಡ್ತಾರೆ ಎಲ್ಲ ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡ್ತೀನಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ನಾವು 2 ತಿಂಗಳ ಹಣ ನಾವು 4,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದರು. ಈಗ ಅದರಂತೆ ನುಡಿದಂತೆ ಮಾತು ಅನ್ನೋ ಥರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಲ್ಲರ ಖಾತೆಗೂ ಹಣ ಇಂದು 2,000 ರೂಪಾಯಿ ಹಣ ಖಾತೆಗೆ ಜಮೆ ಮಾಡಿದ್ದಾರೆ. ಫ್ರೆಂಡ್, ಅವರು ಹೇಳಿರೋ ಪ್ರಕಾರ ನಾವು 2 ತಿಂಗಳ ಹಣ 4,000 ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದರು. ಈಗ ಸದ್ಯಕ್ಕೆ 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಯ್ತಾ ಇದೆ. ಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಫ್ರೆಂಡ್ ಅಂತಲೇ ಹೇಳ್ಬೋದು. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ 2,000 ರೂಪಾಯಿ ಹಣ ಜಮೆ ಮಾಡಲಿದೆ. ಇನ್ನು ಸ್ವಲ್ಪ ದಿನ ಬಿಟ್ಟು 24ನೇ ಕಂತಿನ ಹಣ ಜಮೆ ಮಾಡ್ತಾರೆ. ಈಗ ಸದ್ಯಕ್ಕೆ 23ನೇ ಕಂತಿನ ಹಣ ಬ್ಯಾಂಕ್ಗಳಲ್ಲಿ ಜಮೆ ಆಗಿದೆ. ಫ್ರೆಂಡ್, ಮೊನ್ನೆನೇ ರೀಸೆಂಟಾಗಿ ನಿಮಗೆ ವಿಡಿಯೋ ಮಾಡಿದೆ. ಇನ್ನು 28 ಒಳಗಡೆ ನಿಮಗೆ ಬ್ಯಾಂಕ್ಗಳಲ್ಲಿ ಜಮಾ ಆಗಿದೆ ಹಣ ಅಂತ. ಅದೇ ಥರ ಇಂದು 27ನೇ ತಾರೀಕು ಒಂದು ದಿವಸ ಮುಂಚೆನೇ ಸಹ ನಿಮ್ಮ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಮಾಡಲಾಗಿದೆ. ಫ್ರೆಂಡ್, ಇನ್ನೂ ಬರೆದಿಲ್ಲದಂಥವ್ರಿಗೂ ಎಲ್ಲ ಜಿಲ್ಲೆಗಳಿಗೂ ಖಂಡಿತವಾಗಿ ಬರುತ್ತೆ. ಏನು ಜಿಲ್ಲೆಗಳಿಗೂ ಮಹಿಳೆಯರ ಖಾತೆಗೆ ಹಣ ಬರಲಾಗಿದೆ. ಮತ್ತು ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇತ್ತೀಚೆಗೆ BPL ಕಾರ್ಡು ಕ್ಯಾನ್ಸಲ್ ಆಗಿದ್ದಾವೆ. ಅಂಥವ್ರಿಗೆ ಇದು ಲಭ್ಯವಿಲ್ಲ. ಅಕೌಂಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಯಾಕೆಂದರೆ ಸಾಕಷ್ಟು ಕಾರ್ಡ್ಗಳಲ್ಲೂ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋವು, BPLಯಿಂದ APL ಆಗಿರೋವು, ಸೊಸೈಟಿ ಅಂಗಡಿಗಳಲ್ಲಿ ಲೀಸ್ಟ್ ಹಾಕಿರ್ತಾರೆ. ಸಾಕಷ್ಟು ಕಡೆ ಲೀಸ್ಟ್ ಹಾಕಿದ್ದಾರೆ. ಈಗಲೂ ಸಹ ಬೋರ್ಡ್ಗಳಿದ್ದಾವೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಸದ್ಯಕ್ಕೆ ಏನು 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಇಂದು ಜಮೆ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ 2,000 ರೂಪಾಯಿ ಹಣ ಜಮೆ ಆಗಿರೋದು. ಮಹಿಳೆಯರ ಖಾತೆಗೆ ಹಣ ಎಲ್ಲರ ಖಾತೆಗೂ ಜಮೆ ಆಗುತ್ತೆ. ನಾಳೆ ಆಗ್ಬೋದು, ನಾಡ್ದಾಗ್ಬೋದು, ಒಟ್ಟಿನಲ್ಲಿ 23ನೇ ಕಂತಿನ ಹಣ ಜಮೆ ಆಗೋಕ್ಕೆ ಪ್ರಾರಂಭ ಆಗಿದೆ. ಇನ್ನು ಸ್ವಲ್ಪ ದಿನಗಳೇ ಆದಷ್ಟು ಎಲ್ಲ ಖಾತೆಗಳು ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣ ಜಮೆ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ಸದ್ಯಕ್ಕೆ ಈಗ 2 ತಿಂಗಳು ಹಣ ಹಾಕ್ತೀವಿ ಅಂತ ಹೇಳಿದರು. ಈಗ 2,000 ರೂಪಾಯಿ 23ನೇ ಕಂತಿನ ಹಣ ಹಾಕ್ತಾರೆ. 24ನೇ ಕಂತಿನ ಹಣ ಬ್ಯಾಲೆನ್ಸ್ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇನ್ನು ನಿಮಗೆ ಒಳ್ಳೊಳ್ಳೆ ಅಪ್ಡೇಟು ನಾನು ಕೊಡ್ತಾ ಇರ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಿಡಿಯೋದು ಏನೇ ಮಾಹಿತಿ ಬಂದರೂ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ಲೈಕ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.